ರೌಡಿ ಶೀಟರ್ ಆಗಿದ ತಕ್ಷಣ 10,000 ರೂಪಾಯಿ ವಸೂಲಿ ಬರ್ತದೆ. ಇದು ಯಾವ ಸ್ಕೀಮು? ಅವ್ರು ದುಡಿಯೋ ದುಡಿಮೆಗೆ ಕಲ್ಲ ಹಾಕಿ ಅವ್ರ ಹೆಂಡತಿ ಮಕ್ಕಳನ್ನ ಉಪವಾಸ ಮಾಡಿ ಮತ್ತೆ ಅವ್ರ ಕೈ ಕ್ರೈಮ್ ಮಾಡಿಸಿ ಹೆಂಡತಿ ಮಕ್ಕಳಿಗೂ ಕೊಡಬೇಕು, ಪೊಲೀಸರಿಗೂ ತಿಂಗಳು 10,000 ಲಂಚ ಕೊಡಬೇಕು. ಇಲ್ಲ ಅಂತಂದ್ರೆ ಧರ್ಮಸ್ಥಳಕ್ಕೆ ಬಂದಲ್ಲಿ ಪ್ರಮಾಣ ಮಾಡಕ್ಕೆ ಹೇಳಿ. ಹಂಗೆ ನಾಲ್ಗೆ ಕೈ ಕಾಲೆಲ್ಲ ಬಿದೋಗ್ಬಿಡ್ಲಿ. ಕಳ್ಳೆ ಬೀಜ ತಿಂದಂಗೆ ಮಾಡ್ತಿರಲ್ವಾ? ಯಾಕಂದ್ರೆ ತಿಂಗಳು ಒಬ್ಬ ರೌಡಿ ಶೀಟರ್ ಆಗಿದ ತಕ್ಷಣ 10,000 ರೂಪಾಯಿ ವಸೂಲಿ ಬರ್ತದೆ. ದಟ್ ವಿಲ್ ಆಡ್ ಆನ್ ಟು ಪೊಲೀಸ್ ಸ್ಟೇಷನ್ ಇನ್ಕಮ್. ಅದು ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಕ್ರೈಮ್ ಪಿಸಿ, ಎಸಿಪಿ, ಡಿಸಿಪಿ ಎಲ್ಲರೂ ಹಂಚ್ಕೊಂತಾರೆ ಇವರು. ಇಲ್ಲ ಅಂತಂದ್ರೆ ಧರ್ಮಸ್ಥಳಕ್ಕೆ ಬಂದಲ್ಲಿ ಪ್ರಮಾಣ ಮಾಡಕ್ಕೆ ಹೇಳಿ. ಹಂಗೆ ನಾಲ್ಗೆ ಕೈ ಕಾಲೆಲ್ಲ ಬಿದೋಗ್ಬಿಡ್ಲಿ. ಈ ರೌಡಿ ಶೀಟರ್ ಅನ್ನೋದು ಅಥವಾ ಗುಂಡಾ ಕಾಯ್ದೆ ಅನ್ನೋದನ್ನ ಮ್ಯಾಕ್ಸಿಮಮ್ ಪೊಲೀಸು ಮಿಸ್ಯೂಸ್ ಮಾಡಕ್ಕೆ ಪೊಲಿಟಿಕಲಿನೇ ಮಾಡ್ಕೊಂತಾರೆ ಇವರು. ಪೊಲಿಟಿಕಲ್ ಈಗ ಒಬ್ಬ ಕಾಂಗ್ರೆಸ್ ಎಂಎಲ್ಎ ಇದೆ ಅಂದ್ರೆ ಬಿಜೆಪಿ ಅವ್ರ ಮೇಲೆ ಹಾಕೋದು, ಅಥವಾ ಬಿಜೆಪಿ ಕಾಂಗ್ರೆಸ್ ಎರಡೂ ಅಲ್ಲ ಅವನು ಧ್ವನಿ ಮಾಡ್ತಾನಂತೆ ಅವನ ಮೇಲೆ ಹಾಕೋದು. ಅಲ್ಟಿಮೇಟ್ಲಿ ಇಟ್ಸ್ ಅ ಮನಿ ಮೇಕಿಂಗ್ ಬಿಸ್ನೆಸ್, ಇಲ್ಲಿಗಲ್ ಬಿಸ್ನೆಸ್ ಆಫ್ ಈ ಭ್ರಷ್ಟ ಪೊಲೀಸರು. ಎಲ್ಲರೂ ಅಲ್ಲ, ಬಟ್ ದೇರ್ ಈಸ್ ಎ ಸೆಗ್ಮೆಂಟ್ ಹೂ ಈಸ್ ಮಿಂಟಿಂಗ್ ಮನಿ ಔಟ್ ಆಫ್ ದಿಸ್. ಒಂದು ಸ್ಟೇಷನ್ಗೆ 200 ಅನ್ಕೊಳ್ಳಿ, 200 ರೌಡಿ ಶೀಟರ್ ಅಂತ 10,000 ಅಂತಂದ್ರೆ ಎಷ್ಟಾಯ್ತು ನೀವೇ ಲೆಕ್ಕ ಹಾಕೊಳ್ಳಿ. ಒಂದು ಸ್ಟೇಷನ್ಗೆ 200 ಇಂಟು 10,000 ಅನ್ಕೊಂಡ್ಬಿಟ್ರೆ ಒಂದು ತಿಂಗಳಿಗೆ ಒಂದು ಸ್ಟೇಷನ್ಗೆ 2 ಕೋಟಿ ರೌಡಿ ಶೀಟರಿಂದ ದುಡ್ಡು ಬರುತ್ತೆ ಅಂತ ಕ್ಯಾಲ್ಕುಲೇಷನ್ ಆಗುತ್ತೆ. ಇಷ್ಟು ಬರುತ್ತೆ, ಹೇಗ್ ಬರುತ್ತೆ, ಅವನ ಕರ್ಕೊಂಡ್ಬಂದು ಹಿಂಸೆ ಕೊಟ್ರೆ ಬಂದೇ ಬರುತ್ತೆ. ಸೊ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಕರ್ನಾಟಕದಲ್ಲಿ ಸಂವಿಧಾನ ಇದೆ, ಅದು ಲಾಗುನೂ ಇದೆ. ಈ ರೌಡಿ ಶೀಟರ್ಗಳನ್ನ ಜನಗಳ ಮೇಲೆ ಮಾಡುವಂತ ಪೊಲೀಸ್ ಇಲಾಖೆ, ಪೊಲೀಸರು, ಇನ್ಸ್ಪೆಕ್ಟರ್ಗಳು, ಐಪಿಎಸ್ಗಳು, ಐಎಎಸ್ಗಳು ದಿಮಾಕಾಗಿ ಸಾಕಷ್ಟು ಜನ ಹೈಕೋರ್ಟ್ಗೆ ಹೋಗಿ ಸ್ಕ್ವಾಶೋ ಮಾಡ್ಕೊಂಡ್ ಬಂದಾರೆ. ಇವ್ರು ಫೇಕ್ ರೌಡಿ ಶೀಟರ್ಗಳು, ಎಷ್ಟೋ ಫೇಕ್ ರೌಡಿ ಶೀಟರ್ಗಳು ಹೈಕೋರ್ಟ್ ಇವ್ರುಗಳಿಗೆ ವಾರ್ನಿಂಗ್ ಕೊಟ್ಟು ಕ್ಲೋಸ್ ಮಾಡಿದೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ಇವರು ಜನಗಳ ಮೇಲೆ ಮಾಡುವಂತ ಪೊಲೀಸ್ ಇಲಾಖೆ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ 19 ಕೇಸ್ ಇದೆ. ಈ ಫಟಾಲ್ ನೀವು ಕೇಸುಗಳನ್ನ ಮೂಲಾಧಾರಿತವಾಗಿ ಕನ್ಸಿಡರ್ ಮಾಡೋದಾದ್ರೆ ಡಿ.ಕೆ. ಶಿವಕುಮಾರ್ ಮೇಲೆ 19 ಕೇಸ್ ಇದೆ. ಅವ್ರ ಮೇಲೆ ರೌಡಿ ಶೀಟ್ ಓಪನ್ ಮಾಡಕ್ಕಾಗತ್ತಾ ನಿಮ್ ಕೈಯಲ್ಲಿ? ಸಿಎಂ ಮೇಲೆ 13 ಕೇಸ್ ಇದೆ, ಅವ್ರ ಮೇಲೆ ಓಪನ್ ಮಾಡಕ್ಕಾಗತ್ತಾ? ಜನಾರ್ದನ್ ರೆಡ್ಡಿ ಮೇಲೆ 20 ಕೇಸ್ ಇದೆ, ಕ್ರಿಮಿನಲ್ ಕೇಸಸ್. ಓಪನ್ ಮಾಡ್ತೀರಾ ರೌಡಿ ಶೀಟ್ರು? ನಾಗೇಂದ್ರ ಕ್ಯಾಬಿನೆಟ್ ಮಿನಿಸ್ಟರ್ 42 ಎಫ್ಐಆರ್ಗಳು ಬಾಕಿ ಇದೆ. ಮಾಡ್ತೀರಾ ರೌಡಿ ಶೀಟ್ರು? ವೆನ್ ಯು ಕಾಂಟ್ ಡೂ ಇಟ್ ಆನ್ ದೆಮ್, ಈ ಕೇಸ್ ನಂಬರ್ಸ್ಗಳನ್ನ ತಗೊಂಡು ಸಾಮಾನ್ಯ ಜನರ ಮೇಲೆ ರೌಡಿ ಶೀಟ್ಗಳನ್ನ ಓಪನ್ ಮಾಡಿ ಅವ್ರಗಳಿಗೆ ಕ್ರಿಮಿನಲ್ ಅಂತ ಬ್ರ್ಯಾಂಡ್ ಮಾಡಿ ಅವ್ರು ದುಡಿಯೋ ದುಡಿಮೆಗೆ ಕಲ್ಲ ಹಾಕಿ ಅವ್ರ ಹೆಂಡತಿ ಮಕ್ಕಳನ್ನ ಉಪವಾಸ ಮಾಡಿ ಮತ್ತೆ ಅವ್ರ ಕೈ ಕ್ರೈಮ್ ಮಾಡಿಸಿ ಹೆಂಡತಿ ಮಕ್ಕಳಿಗೂ ಕೊಡಬೇಕು, ಪೊಲೀಸರಿಗೂ ತಿಂಗಳು 10,000 ಲಂಚ ಕೊಡಬೇಕು. ಇದು ಯಾವ ಸ್ಕೀಮು? ಮನೆ ಯಾರೋ ಬಿಜೆಪಿ ಮೇಲೆ ಗೂಂಡಾ ಕಾಯ್ದೆ ಹಾಕೋರೆ, ಅವನಿಗೆ ಹೋಗಿ ಸ್ಕ್ವಾಶ್ ಮಾಡಿಸ್ಕೊಂಡ್ ಬಂದ. ಪ್ರಶ್ನೆ ಮಾಡ್ತದೆ,